ದೊಡ್ಡ ಮಗಳನ್ನ ಮಗಳಲ್ಲ ಅಂತ ಹೇಳ್ತೇನೋ ಎಲ್ಲಿ ಬರ್ತಿದೀಯ ಹೇಳೋ ಬಿಟ್ಬಿಡಿ ಅವ್ರನ್ನ ನಮಗ್ ವಿಶಾಖ ಯಾರು ಅಂತಾನೆ ಗೊತ್ತಿಲ್ಲ ಯಾರೋ ನೀವು ವಿಶಾಖ ಯಾಕೋ ಬೇಕು ನಿಮ್ಗೆ ಅವಳೇನಂತ ಮಾಡಿದಾಳೆ ಮುದ್ಕೆ ವಿಕ್ರಮ್ನ ಪೊಲೀಸ್ ಸ್ಟೇಷನ್ ಕಳಿಸಿ ಮೌನ್ ತಲೆ ಮರ್ಸ್ಕೊಂಡವಳೆ ಶಾಸ್ತ್ರಿ ಊರಲ್ಲಿ ಅಲ್ಪ ಸ್ವಲ್ಪ ಮಾನ ಮರ್ಯಾದೆ ಉಳಿಸ್ಕೊಂಡಿದ್ಯಾ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ ವಿಶಾಖನ್ ಮನೇಲೆ ಇಟ್ಕೊಂಡು ಗೊತ್ತಿಲ್ಲ ಅಂತ ಇದೆಯಾ ಅನ್ನೋ ವಿಚಾರ ಏನಾದ್ರು ನನಗೆ ಗೊತ್ತಾದ್ರೆ ಇರೋ ಬರೋ ನಿನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಕ್ಬಿಡ್ತೀನಿ ಬಂದ್ರೆ ಹೋಗೋಣ ಪಾಪಿಗಳು ದರಿದ್ರದವರು ಕೇಳ್ದೆ ಮನೆಗೆ ನುಗ್ಗಿ ಎಷ್ಟು ಮಂತ್ರ ಮಾಡ್ಬಿಟ್ರು ಅಯ್ಯೋ ವಿಶಾಖಕ್ಕೆ ಏನ್ ತೊಂದರೆ ಕೊಡ್ತಾರೋ ಏನು ನನ್ ಮಾತು ಕೇಳು ಬಾಗಿಲು ತೆಗಿಯಪ್ಪ ಬೇಡ ದೇವ್ಕಿ ಬೇಡ ಇಂಥ ಮಕ್ಕಳು ಯಾರಿಗೂ ಊಟದ್ ಬೇಡ ಇಂಥ ಮಕ್ಕಳು ಊಟ ಬಿಟ್ಮೇಲೆ ಬದುಕಿರೋದಕ್ಕಿಂತ ಅಂತ ಅಪ್ಪ ಬಂದ್ರು ಹೆಣ ಹಾಕೊಂಡು ಸಾಯೋದು ವಾಸಿ ಮಾತು ಕೇಳಿ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಪೂರ್ಣ ಬಾಗಿಲು ತೆಗಿ ಪೂರ್ಣ ನೋಡಿ ವಿಶಾಖ ನಮ್ಮ ಮಗಳಲ್ಲ ಅಂತ ನಾವು ಅನ್ಕೊಂಡಾಗಿದೆ ಯಾಕೆ ಅವಳ ಬಗ್ಗೆ ತಲೆ ಕೆಡ್ಸ್ಕೋತೀರಾ ದಯವಿಟ್ಟು ಬಾಗಿಲು ತೆಗೀರಿ ಅಯ್ಯೋ ಬಾಗಿಲು ನೋಡಿ ವಿಶಾಖ ನಮ್ಮ ಪಾಲಿಗೆ ಅವಾಗ ಸತ್ತೋಗಿದ್ದಾಳೆ ರಾಧಿಕಾ ಏನ್ರಿ ಮಾಡಿದ್ಲು ನೋಡಿ ರಾಧಿಕಾ ನಿಮ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಖಂಡಿತ ಅವಳ ಜೀವಂತವಾಗಿ ಉಳಿಯಲ್ಲ ಅವಳು ಯಾಕೆ ನಾವು ಯಾರು ಉಳಿಯಲ್ಲ ನಿಮ್ಮಿಷ್ಟ ಪೂರ್ಣ ಬಾಗಿಲು ತೆಗಿ ಪೂರ್ಣ ಉಸಿರಾಡ್ತಾ ಇರೋ ಜೀವಂತ ಶಿವಲಾಲ್ ಅವಮಾನ ನನ್ನ ಬದುಕಲ್ಲಿ ಯಾವತ್ತೂ ಆಗಿರಲಿಲ್ಲ ಯಾಕೆ ಬದುಕಿರ್ಲಿ ಏನ್ ಮಾಡ್ಲಿ ಅದನ್ನು ಕೂಸು ರಾಧಿಕನ ಪ್ರೀತಿ ನನ್ನ ಹಠನ್ ದೂರ ಮಾಡ್ಬಿಡ್ತು ಸರಿ ಸ ನಿ ಸ ಗರಿ ಸರಿ ಸ ನಿ ಸ ಧನಿ ಸರಿ ಸ ನಿ ಸ ಗರಿ ಸ ನೀ ಸರಿ
ದರೆ ಧನಿ ದ ದರೆ ದರೆ ಧನಿ ದ ಧನಿ ದರೆ ಧನಿ ದ ಗರಿ ಧನಿ ಗಮ ಗರಿ ಗ ಪಮ ಗಮ ಗರಿ ಗ ಸರೆ ಗಮ ಗರಿ ಗ ಪಮ ಗರಿ ಗಮ ಗರಿ ಗ ಪಮ ಗಮ ಗರಿ ಗ ಸರೆ ಗಮ ಗರಿ ನೀ ಧ ಸರೆ ಧನಿ ದ ಧನಿ ದರೆ ಧನಿ ದ ಧನಿ ದರೆ ಧನಿ ದ ಗರಿ ಧನಿ ಸರೆ ಧನಿ ದ ಗರಿ ಸರೆ ಧನಿ ದ ಧನಿ ದರೆ ಧನಿ ದ ಗರಿ ಧನಿ ಗಮ ಗರಿ ಗ ಪಮ ಗಮ ಗರಿ ಗ ಸರೆ ಗಮ ಗರಿ ಗ ಪಮ ಗರಿ ಗಮ ಗರಿ ಗ ಪಮ ಗಮ ಗರಿ ಗ ಸರೆ ಗಮ ಗರಿ ನೀ ಧ ರಾಧಿಕಾತ್ಗೆ ಸತ್ಯ ಹೇಳಿ, ವಿಶಾಖತ್ಗೆ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದು ನೀವೇನಾ? ಇಲ್ಲ ರಾಜು, ಅವಳನ್ನ ಇಲ್ಲಿ ಕರ್ಕೊಂಡು ಬರೋಣ ಅಂತ ಇವರೇ ಹೇಳಿದ್ದು. ನನ್ಗವಳನ್ನ ಈ ಮನೆಗೆ ಕರ್ಕೊಂಡು ಬರೋದು ಇಷ್ಟ ಇರಲಿಲ್ಲ. ಆದ್ರೆ ನೀವು ಅವ್ರಿಗೆಲ್ಲ ವಿಷಯ ಹೇಳಿದ್ರ? ಮನೆ ಬಿಟ್ಟು ಬಂದ್ಮೇಲೆ ನೀವು ಅವ್ರ ರಕ್ಷಣೆ ಮಾಡಿದ್ದು, ಹೋಟೆಲ್ನಲ್ಲಿ ಇದ್ದಿದ್ದು, ನಂತರ ಮನೆ ಕರ್ಕೊಂಡ್ಬಂದು ಇಟ್ಟಿದ್ದು ಎಲ್ಲ ಹೇಳ್ಬಿಟ್ರಾ? ಅವ್ರ ಹತ್ರ ಸತ್ಯ ಮುಚ್ಚಿಡಕ್ಕಾಗ್ಲಿಲ್ಲ ನನಗೆ. ಎಲ್ಲ ವಿಷಯನೂ ಹೇಳ್ಬಿಟ್ಟೆ. ಎಲ್ಲ ಗೊತ್ತಾದ್ಮೇಲೂ ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದ್ರಿ? ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಅವ್ರು ಹಾಗೆ ಮಾಡ್ತಿದ್ದಾರೆ ರಾಜು. ಅದು ಅಲ್ಲದೆ ಧರ್ಮಾಧಿಕಾರಿಗಳ ಸ್ಥಾನದಲ್ಲಿ ನಿಂತು ಒಬ್ಳು ಹೆಣ್ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನನಗೇನ್ ಹೇಳಕ್ಕೂ ಆಗ್ತಿಲ್ಲ. ಅವ್ರು ನನ್ ಗಂಡ ಅಂತ ನಾನು ಅವ್ರು ಹೇಳ್ದ ಹಾಗೆ ಕೇಳೋ, ಅಥವಾ ಈ ಮನೆ ಹಿತಕ್ಕೋಸ್ಕರ ವಿಶಾಖಂಗೆ ನೀನ್ ಈ ಮನೆ ಬಿಟ್ಟು ಹೊರಟು ಹೋಗು ಅಂತ ಹೇಳೋ, ನನಗ್ ಒಂದು ತೋಚ್ತಾ ಇಲ್ಲ ರಾಜು. ಆದ್ರೆ ನನ್ ಗಂಡ ಅನುಭವಿಸ್ತಿರೋ ಸಂಕಟ, ನೋವು ನನಗ್ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಸರಿ, ನಾನು ವಿಶಾಖಂಗೆ ನೀರು ಕೊಡ್ಬೇಕು, ಹೊರಡ್ತೀನಿ. ಕೊಡಿ ಅದನ್ನ, ನಾನು ಅವ್ರ ರೂಮ್ ಕ್ಲೀನ್ ಮಾಡ್ಸಕ್ ಹೋಗ್ತಿದ್ದೀನಿ, ಹಾಗೆ ಕೊಟ್ಟೋಗ್ತೀನಿ. ಬೇಡ ರಾಜು, ಪರವಾಗಿಲ್ಲ, ನಾನೇ ಕೊಡ್ತೀನಿ. ನೀನು ರೂಮ್ ಕ್ಲೀನ್ ಮಾಡಿಸು. ವಿಶು, ಸತ್ಯ ಹೇಳು, ಅವಳನ್ನ ಯಾಕೆ ಮನೆಗೆ ಕರ್ಕೊಂಬಂದೆ? ಸಾರಿ ಅಣ್ಣ, ನಾನೇನೂ ಹೇಳೋ ಸ್ಥಿತಿಲಿಲ್ಲ. ದಯವಿಟ್ಟು ನಾನೇನು ಕೇಳಬೇಡಿ. ಅವಳನ್ನ ಇಲ್ಲಿ ಇಟ್ಕೊಳ್ಳೋದಕ್ಕೆ ಆಗಲ್ಲ ವಿಶು. ನಾ ಹೇಳೋದನ್ನ ಅರ್ಥ ಮಾಡ್ಕೋ. ವಿವೇಕ್ ಭಾವ ಹೇಳ್ತಿರೋದು ನಿಜ. ರಾಧಿಕಾ, ನೀನೊಬ್ಳಾದ್ರೂ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೊಂಡಿದ್ದೆ. ನೀನು ವಿಶು, ಅವಳನ್ನ ಇಲ್ಲಿ ಇಟ್ಕೊಳ್ಳೋದಕ್ಕೆ ಆಗಲ್ಲ ಕಣೋ. ನೀನು ಅವಳಿಗೆ ಆಶ್ರಯ ಕೊಡ್ಲೇಬೇಕು ಅಂದ್ರೆ ಬೇರೆ ಎಲ್ಲಾದ್ರೂ ಇಡು. ನಮ್ ಟ್ರಸ್ಟ್ ಆಶ್ರಮಕ್ಕೆ ಬೇಕಾದ್ರೆ ಕಳ್ಸು, ಆದ್ರೆ ಅವಳಂತೂ ಇಲ್ಲಿರೋದು ಬೇಡ. ಇನ್ನೊಂದು ತಿಂಗಳಾದ್ರೂ ವಿಶಾಖ ಇಲ್ಲೇ ಇರ್ಬೇಕಣ್ಣ. ಅವಳ ಬಗ್ಗೆ ಕೇರ್ ತಗೊಳ್ಳೋದು ನನ್ನ ಜವಾಬ್ದಾರಿ. ನಾನು ಕೊಟ್ಟ ಮಾತಿಗೆ ತಪ್ಪೋನಲ್ಲ. ವಿಶಾಖ ಈ ಮನೇಲೆ ನಮ್ ಗೆಸ್ಟ್ ರೂಮ್ ನಲ್ಲಿ ಇರ್ತಾಳೆ. ವಿಶ್ವ, ಗೆಸ್ಟ್ ರೂಮ್ ಇರೋದು
ಗೆಸ್ಟ್ಗಳಿಗೋಸ್ಕರ. ಅದು ಮರ್ಯಾದಸ್ಥ ಅತಿಥಿಗಳು ಉಳ್ಕೊಳ್ಳೋಕಿರುವಂತ ಜಾಗ. ಲಜ್ಜೆಗೆಟ್ಟ ಜನರನ್ನೆಲ್ಲ ಅಲ್ಲಿ ಕರ್ತಂದು ಅದರ ಪಾವಿತ್ರತೆಯನ್ನ ಹಾಳು ಮಾಡಬೇಡಿ ನೀವು. ಅದಕ್ಕೆ ನೀವೇನ್ ಹೇಳ್ತೀರಾ? ನಾನು ಹೇಳಿದ್ದು ಕರೆಕ್ಟ್ ತಾನೇ? ವಿಶ್ವ ಅವಳನ್ನ ಎಲ್ಲಿ ಬೇಕಾದ್ರೆ ಇರಿಸ್ಕೊಳ್ಳಿ, ಆದ್ರೆ ಗೆಸ್ಟ್ ರೂಮ್ ನಲ್ಲಿ ಇರೋದು ಬೇಡ. ರಾಧಿಕಾ, ವಿಶಾಖನ ನಮ್ಮ ರೂಮ್ ಕರ್ಕೊಂಡು ಹೋಗು. ಮಾವ ಹೋಗ್ಲಿ ಬಿಡಿ. ನಮ್ಮ ಮನೆ ಕೆಲ್ಸದವ್ರಿಗೆ ಅಂತ ಹೊರಗಡೆ ಗಾರ್ಡನ್ ರೂಮ್ ಇದೆಯಲ್ಲ, ಅಲ್ಲೇ ಇರ್ತಾಳೆ ಬಿಡಿ. ಪಾಪ ವಿಶ್ವಗೆ ಯಾಕೆ ಬೇಜಾರು ಮಾಡೋದು? ಹಾ, ಅಲ್ಲಿ ಬೇಕಾದ್ರೆ ಇರ್ಲಿ, ನಾನೇನು ಬೇಡ ಅನ್ನಲ್ಲ. ಆದ್ರೆ ಅವಳು ಈ ಮನೆ ಒಳಗಡೆ ಇರೋದು ಬೇಡ ಅಷ್ಟೇ. ರಾಧಿಕಾ, ವಿಶಾಖನ ರೂಮಿಗೆ ಕರ್ಕೊಂಡು ಹೋಗು. re sa re re ga ga re re ga ga pa ga re sa re re ga ga re re ga ga pa ga ma pa dha ga ga re ra ma pa dha ni ga re ga ma re ga ni ga re. ನನಗೂ ಅದೇ ಅರ್ಥ ಆಗ್ಲಿಲ್ಲ. ವಿಶಾಖ ಹೇಗ್ ಸಿಕ್ಕಿದ್ಲಿ ಇವ್ರಿಗೆ? ಅದು ರೆಸಾರ್ಟ್ ನಲ್ಲಿ. ಇವ್ರು ರೆಸಾರ್ಟ್ ನಲ್ಲಿ ಇರ್ತಾರೆ ಅಂತ ಅವಳಿಗೆ ಹೇಗೆ ಗೊತ್ತಿತ್ತು? ಅಥವಾ ಇವ್ರಿಗಿನ ಮೊದ್ಲೇ ಅವಳು ರೆಸಾರ್ಟ್ ನಲ್ಲಿ ಇದ್ಲಾ? ಇದ್ರು ಅಲ್ಲೇನ್ ಮಾಡ್ತಿದ್ಲು? ವಿಶಾಖನ ಸಡನ್ ಆಗಿ ಮನೆಗೆ ಯಾಕೆ ಕರ್ಕೊಂಡ್ ಬಂದ್ರು ಅಂತಾನೆ ಅರ್ಥ ಆಗ್ತಿಲ್ಲ. ಅಲ್ಲ, ಈ ವಿಶ್ವಕ್ಕೆ ವಿಶಾಖನ್ ಮೇಲೆ ಅದು ಹೇಗೆ ಲವ್ ಆಯ್ತು? ರೆಸಾರ್ಟ್ ಅಲ್ಲಿ ಏನೋ ಎಡವಟ್ಟಾಗಿದೆ, ಅದಕ್ಕೆ ಅವ್ನು ಬಾಯ್ ಬಿಡ್ತಾ ಇಲ್ಲ. ರಾಧಿಕಂಗೆ ವಿಶಾಖ ಮನೆಯಲ್ಲಿರೋದು ಇಷ್ಟ ಇಲ್ಲ. ಬಹುಶಃ ಅಕ್ಕ ತಂಗಿ ಇಬ್ರು ಜಗಳ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಬಟ್ ಯಾಕೆ ಜಗಳ ಆಡಿದ್ದಾರೆ? ಅದಕ್ಕೂ ರಾಧಿಕಾ ಬರೋದಕ್ಕೂ ಏನ್ ಸಂಬಂಧ? ಯಾವುದೂ ಅರ್ಥ ಆಗ್ತಿಲ್ಲ. ಟೋಟಲಿ ಎಲ್ಲ ಕನ್ಫ್ಯೂಷನ್. ಯಾವ ವಿಷಯನೂ ಕ್ಲಿಯರ್ ಆಗಿಲ್ಲ. ಆದ್ರೆ ಒಂದಂತೂ ಕ್ಲಿಯರ್ ಆಯ್ತು. ನನ್ನ ಮಗ ಪ್ರದೀಪ್ ಧರ್ಮಾಧಿಕಾರಿ ಆಗೋ ಕಾಲ ಕೂಡಿ ಬಂದಿದೆ. ಅದು ಹೇಗೆ ಹೇಳ್ತೀರಾ ಮಾವ? ಅಮ್ಮನಿಗೆ ವಿಶಾಖನ ಹೆಸರು ಕೇಳಿದ್ರೆ ಆಗಲ್ಲ. ಇನ್ನು ಅವಳನ್ನ ಮನೆಯಲ್ಲಿರೋದಕ್ಕೆ ಬಿಡ್ತಾಳ ಅವಳು? ನಿಜ ಡ್ಯಾಡ್, ಅಕ್ಕ ತಂಗಿ ಇಬ್ರಲ್ಲೊಬ್ರು ಮನೆ ಬಿಟ್ಟು ಹೋಗ್ಲೇಬೇಕು. ಅದು ಯಾರು ಅನ್ನೋದೊಂದು ತೀರ್ಮಾನ ಆಗ್ಬೇಕದು. ಅದು ಯಾರೇ ಆದ್ರೂ ವಿಶ್ವ ಧರ್ಮಾಧಿಕಾರಿಯಾಗಿ ಮುಂದುವರಿಯೋ ಯೋಗ್ಯತೆಯನ್ನ ಕಳ್ಕೊಂಡ. ಸೊ ಪ್ರದೀಪ್, ಕಂಗ್ರಾಟ್ಸ್. ಥ್ಯಾಂಕ್ ಯು.
ರಾಧಿಕಾ 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 ವಿಶಾಖಂಗೆ ಟ್ಯಾಬ್ಲೆಟ್ಸ್ ಕೊಡಬೇಕು. ಇದು ಬೆಳಿಗ್ಗೆ ಮತ್ತೆ ರಾತ್ರಿ ಊಟ ಆದ್ಮೇಲೆ. ಇದು ರಾತ್ರಿ ಊಟ ಆದ್ಮೇಲೆ ಮರಿಬೇಡ. ಹಾರ್ಲಿಕ್ಸ್ ಕೊಡು, ತಗೋ. ಹಾ, ವಿಶಾಖಂಗೆ ಒಂದ್ ಸ್ವಲ್ಪ ದಿನ ಪಥ್ಯ ನೆನ್ಪಿಡ್ಕೊ. ರೀ, ನಿಮ್ಗೆ ನಾವು ಮಾಡ್ತಿರೋದು ತಪ್ಪು ಅಂತ ಅನಿಸ್ತಾ ಅಲ್ವಾ? ಇಲ್ಲ, ಅವಳ ಜೀವನ ಸರಿ ಹೋಗಿ ಅವಳ ಆರೋಗ್ಯ ಸರಿ ಆಗೋವರೆಗೂ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ರಾಧಿಕಾ, ವಿಶಾಖನ ಈ ಸಮಯದಲ್ಲಿ ಒಂಟಿಯಾಗಿ ಬಿಡೋದು ತುಂಬಾ ಅಪಾಯ. ಮಾನಸಿಕವಾಗಿ ತುಂಬಾ ನೊಂದಿದ್ದಾಳೆ. ನೀನಾದಷ್ಟು ಅವಳ ಜೊತೆನೇ ಇರು. ಅವಳ ಆರೋಗ್ಯ ಸರಿ ಆಗೋವರೆಗೂ ನಾವಿಬ್ರು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ. ವಿಶಾಖಂಗೆ ಹಾಸ್ಪಿಟ್ಲಲ್ಲಿ ಮಾತು ಕೊಟ್ಟಿದ್ದೀನಿ. ಆ ಮಾತನ್ನ ನಾನು ಉಳಿಸ್ಕೊಳ್ಬೇಕು. ಪ್ಲೀಸ್ ಸಪೋರ್ಟ್ ಮಾಡು. ಬಾಸ್, ಅಜ್ಜಿ ತುಂಬಾ ಕೋಪದಲ್ಲಿದ್ದಾರೆ. ಗೊತ್ತು, ಆದ್ರೆ ಅದಕ್ಕೆ ನಾನು ಏನೂ ಮಾಡಕ್ಕಾಗಲ್ಲ ರಾಜು. ವಿವೇಕಣ್ಣ, ಅಮ್ಮ ಎಲ್ರು ನಿಮ್ಮ ಮೇಲೆ ಎಷ್ಟು ಪ್ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅವ್ರ ಮನ್ಸಿಗೆ ನೋವು ಮಾಡೋದು ಸರಿನಾ? ವಿಶಾಖ ಈ ಮನೇಲಿದ್ರೆ ಏನಾದ್ರೂ ಅನಾಹುತ ಆಗೋದು ಗ್ಯಾರಂಟಿ ಬಾಸ್. ಇದೇ ವಿಶಾಖ ಸ್ವಲ್ಪ ದಿನದಿಂದ ಇದೇ ಮನೇಲಿ ಇದ್ಲು. ನೀನ್ ಕೂಡ ನನಗೆ ಹೇಳಿರ್ಲಿಲ್ಲ. ಆಗ ಪರಿಸ್ಥಿತಿ ಆಗಿತ್ತು, ಯಾರಿಗೂ ಹೇಳೋ ಆಗಿರ್ಲಿಲ್ಲ. ನಾನ್ ಕೂಡ ಅದೇ ಪರಿಸ್ಥಿತಿಯಲ್ಲಿ ಇದ್ದೀನಿ ರಾಜು. ನಾನು ಯಾಕೆ ಹೀಗ್ ಮಾಡಿದೆ, ವಿಶಾಖನ್ ಯಾಕೆ ಕರ್ಕೊಂಡ್ಬಂದೆ, ಇದನ್ನೆಲ್ಲ ವಿವರ್ಸ್ ಹೇಳುವಂತ ಸ್ಥಿತಿನಲ್ಲಿ ನಾನಿಲ್ಲ. ಧರ್ಮಾಧಿಕಾರಿಯಾಗಿ ನ್ಯಾಯಸ್ಥಾನದಲ್ಲಿ ಕೂರೋ ನಾನು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನೇನೂ ಮಾಡಲ್ಲ. ಅಜ್ಜಿ ಬೈದ್ರೂ ಪರವಾಗಿಲ್ಲ, ನನಗೆ ಅನ್ಸಿದ್ದನ್ನ ನಾನು ಮಾಡೇ ಮಾಡ್ತೀನಿ. ನಾನು ತಗೊಂಡಿರೋ ಡಿಸಿಷನ್ ಸರಿಯಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಅಲ್ಲ ಬಾಸ್, ಆದ್ರೂ ರಾಜು ಪ್ಲೀಸ್, ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ. ನನಗೊಂದು ಸ್ವಲ್ಪ ಒಂಟಿಯಾಗಿರೋದಕ್ಕೆ ಬಿಡು ಪ್ಲೀಸ್.